ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ ಏನು ಅಂತ ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗ್ತದೆ. ಸೊ ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದ್ಸಾರಿ ಸದನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು. ಯಾರು ಏನಾಗ ಓಪನ್ ಆಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೇದು. ಸದನಲ್ಲಿ ಹೇಳಿ ಯಾರಿಗಾರ ಅಂಕಿಅಂಶ ಬಗ್ಗೆ ಆರೋಪ ಇದ್ರೆ, ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕಂತ ನಾನು ವಿನಂತಿ. ಒಂದ್ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ, ಯಾರ್ದು ಕೂಡ ಉಳಿಬಾರ್ದು. ಮುಹೂರ್ತ ಫಿಕ್ಸ್ ಆಗಿದೆಲ್ಲ, ಮುಹೂರ್ತ ಫಿಕ್ಸ್ ಆಗಿ ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ ಎರಡನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ. ಅವರ ಕಾರ್ಯಶೈಲಿ, ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ. ಅವರಲ್ಲೇ ಒಡಂಬಡಿಕೆ ಇಲ್ಲ, ಅವರಲ್ಲೇ ಒಗ್ಗಟ್ಟಿಲ್ಲ. ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಜನರನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ ಎರಡನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ. ಅವರ ಕಾರ್ಯಶೈಲಿ, ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಾಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಏನ್ ನಡೆದಿದೆ? ಜಾತಿ ಗಣತಿ ವಿಚಾರ ದೊಡ್ಡ ಸಂಚಲನವನ್ನ ಉಂಟು ಮಾಡಬಹುದಾ ಇವತ್ತು? ಯಾವ ರೀತಿಯಲ್ಲಿ ಇನ್ನು ಆಫ್ ದ ರೆಕಾರ್ಡ್ ನಿಮ್ಮ ಹತ್ರ ಬೇಕಾದಷ್ಟು ಜನ ಅಲ್ಲಿ ಮಿನಿಸ್ಟರ್ಸ್ ಹೇಳ್ತಾರ ಏನಿದೆ ಪರಿಸ್ಥಿತಿ ಅನ್ನೋದನ್ನ? ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಎಲ್ಲರೂ ಇದನ್ನ ಒಪ್ಕೊಳ್ತಾರ? ಏನಿದೆ ಪರಿಸ್ಥಿತಿ ವಿಜಯ್? ಶ್ರೀಲಕ್ಷ್ಮಿ, ರಾಜ್ಯ ರಾಜಕಾರಣ ಮತ್ತು ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗುವಂತಹ ಏನು ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಈಗ ವಿಚಾರ ಪ್ರಸ್ತಾಪ ಆಗಿರುವಂತದ್ದು. ಈಗಾಗಲೇ ಕೂಡ ಸಚಿವ ಸಂಪುಟ ಸಭೆ ಆರಂಭ ಆಗಿರುವಂತದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಸಂಬಂಧಪಟ್ಟಂತೆ ಎಲ್ಲಾ ಅಜೆಂಡಾಗಳು ಮುಗಿದ ನಂತರ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಸಚಿವ ಸಂಪುಟದ ಮುಂದೆ ಇಡಲಿದ್ದಾರೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಜಾತಿ ಜನಗಣತಿಯ ವರದಿ ಸಂಬಂಧಪಟ್ಟಂತೆ ಕಳೆದ ಹಲವಾರು ವರ್ಷಗಳಿಂದ ಯಾವ ಸರ್ಕಾರವೂ ಕೂಡ ಇದನ್ನ ಮುಟ್ಟಿರಲಿಲ್ಲ, ವರದಿಯನ್ನ ಸ್ವೀಕಾರ ಸಂಬಂಧಪಟ್ಟಂತೆ ಕೂಡ ಮಾಡಿರಲಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವೀಕಾರ ಮಾಡಿ ಜಾತಿ ಜನಗಣತಿ ವರದಿಯ ಬಹಿರಂಗಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು, ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂತದ್ದು. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಂಘಟನೆಗಳು ಮತ್ತು ಶಾಸಕರು, ಸಚಿವರು ಕೂಡ ಈ ಒಂದು ಜಾತಿ ಜನಗಣತಿಗೆ ವರದಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದರ ಪ್ರಕಾರ ಈ ಹಿಂದೆ ಸೋರಿಕೆಯಾದಂತಹ ಮಾಹಿತಿಯ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಂತರ 3ನೇ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇರುವಂತದ್ದು. ಅದಾದ ನಂತರ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಬರುವಂತದ್ದು. ಇದು ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಆಗಿಲ್ಲ ಜಾತಿ ಜನಗಣತಿ ಅನ್ನುವಂಥದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಪ್ರಮುಖ ಶಾಸಕರು ಮತ್ತು ಆ ಸಮುದಾಯದ ಒಂದು ವಾದ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿಯನ್ನ ಸಚಿವ ಸಂಪುಟ ಸಭೆಯ ಮುಂದೆ ತರುವ ಮೂಲಕ ಹೊಸ ರಾಜಕೀಯ ದಾಳವನ್ನ ಉಳಿಸಿರುವಂತದ್ದು. ಇದು ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂತದ್ದು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತ ನಂತರ ಮುಂದಿನ ಕ್ರಮ ಏನು ಅನ್ನುವಂಥದ್ದು, ಸಚಿವ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಅವಧಿಯನ್ನ ಸಮಯಾವಕಾಶ ತೆಗೆದುಕೊಳ್ತಾರಾ ಅನ್ನುವಂಥದ್ದು. ಆದ ಪ್ರಶ್ನೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ವರ್ಷ ಪೂರೈಕೆ ಆಗ್ತಿರುವಂತಹ ಬೆನ್ನಲ್ಲೇ ಕೂಡ ಈಗ ಏನ್ ಜಾತಿ ಜನಗಣತಿ ವರದಿಯನ್ನ ಸಚಿವ ಸಂಪುಟ ಸಭೆಯ ಮುಂದೆ ತಂದಿರುವಂತಹ ಇಂದಿನ ರಾಜಕೀಯ ಲೆಕ್ಕಾಚಾರಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಇದರ ಹಿಂದೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಇರುವಂತದ್ದು. ಅದು ಈಗ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಅಥವಾ ಸಚಿವರು ಏನೆಲ್ಲ ಪ್ರಸ್ತಾಪ ಮಾಡ್ತಾರೆ, ಇದನ್ನ ಹೇಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಅಥವಾ ಈ ಎಲ್ಲ ಮಾಹಿತಿಯ ಅಧಿಕೃತ ಹೊರ ಬಂದ ನಂತರ ಇವೆಲ್ಲ ಸ್ಪಷ್ಟ ಚಿತ್ರಣ ಹೊರಬೀಳಿದೆ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಹಿಂದೆ ಸೋರಿಕೆಯಾದಂತಹ ಈ ಒಂದು ಮಾಹಿತಿ ಅದೇ ರೀತಿ ಇದ್ರೆ, ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಅದೇ ಅಂಕಿಅಂಶಗಳಿದ್ರೆ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದ ಸಂಘರ್ಷ, ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ನೋಡಿ, ಯಾರ್ಯಾರು ಎಷ್ಟೆಷ್ಟು ಅಂತ ಈಗ ಸೋರಿಕೆ ಆಗಿದ್ದ ಜಾತಿ ಗಣತಿಯ ಆ ಒಂದು ಡೀಟೇಲ್ಸ್ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ. ಪರಿಶಿಷ್ಟ ಜಾತಿ 1 ಕೋಟಿಗೂ ಹೆಚ್ಚು, 1,80,00,000 ಇದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಕೊಟ್ಟಿದೆ.
ಡೀಟೇಲ್ಸ್ ಅನ್ನ. ಇನ್ನು ಜಾತಿ ಗಣತಿ ಲೀಕ್ ಆಗಿರುವಂತಹ ಹಿಂದಿನ ಹಳೆಯ ಒಂದು ಮಾಹಿತಿ ಇದು. ಪರಿಶಿಷ್ಟ ಪಂಗಡದವರು 42 ಲಕ್ಷ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಮುಸ್ಲಿಮರು 74 ಲಕ್ಷ ಇದ್ದಾರೆ ಅಂತ ಈ ರಿಪೋರ್ಟ್ ಹೇಳುತ್ತೆ ಅನ್ನೋದು ಲೀಕ್ ಆಗಿದ್ದಂತಹ ಒಂದು ವರದಿ. ಲಿಂಗಾಯತರು 73 ಲಕ್ಷ ಇದ್ದಾರೆ ಅಂತ, ಅಂದ್ರೆ ಮುಸ್ಲಿಮರಿಗಿಂತಲೂ ಲಿಂಗಾಯತರು ಕಡಿಮೆ ಇದ್ದಾರೆ ಅನ್ನೋ ಅರ್ಥದಲ್ಲಿ. ಇನ್ನು ಒಕ್ಕಲಿಗರಂತೂ 70 ಲಕ್ಷ ಅಷ್ಟೇ ಇರೋದು ಅಂತ ವರದಿ ಹೇಳುತ್ತೆ ಅಂತ ಈ ಹಿಂದೆ ಲೀಕ್ ಆಗಿದ್ದಂಥದ್ದು. ಕುರುಬರು 45 ಲಕ್ಷ ಇದ್ದಾರಂತೆ, ಮರಾಠರು 16 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಈಡಿಗರು 14 ಲಕ್ಷ, ಬೆಸ್ತರು 14.5 ಲಕ್ಷ, ಕ್ರೈಸ್ತರು 12 ಲಕ್ಷ, ಗೊಲ್ಲ ಅಂದ್ರೆ ಯಾದವ ಜನಾಂಗಕ್ಕೆ ಸೇರಿದವರು 10.5 ಲಕ್ಷ, ಉಪಾರ, ಮಡಿವಾಳ, ಅಲೆಮಾರಿ ತಲಾ 7 ಲಕ್ಷ ಇದ್ದಾರೆ ಅಂತ. ಇನ್ನು ಕುಂಬಾರ ಮತ್ತು ತಿಗಳರು ತಲಾ 5 ಲಕ್ಷ ಇದ್ದಾರೆ ಅಂತ. ಜೈನರು 3 ಲಕ್ಷ ಇದ್ದಾರೆ. ಇದು ಈ ಹಿಂದೆ ಸೋರಿಕೆಯಾಗಿದ್ದಂತಹ ಜಾತಿ ಗಣತಿಯ ಡೀಟೇಲ್ಸ್. ಇದು ಈಗ ಅದೇ ಇರುತ್ತಾ ಏನು ಅಂತ ಈಗ ಸಂಪುಟ ಸಭೆ ಮುಂದೆ ಮಂಡಿಸಿದಾಗಲೇ ಗೊತ್ತಾಗತ್ತೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತಿದೆ, ಏನು ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗ್ತದೆ. ಸೊ ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಓಪನರ್ ಆಗಲಿ, ಆಮ್ಯಾಗ ಅದನ್ನೊಂದು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದ್ಸಾರಿ ಸದನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು. ಯಾರು ಏನಾಗ ಓಪನ್ ಆಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೇದು. ಸದನಲ್ಲಿ ಹೇಳಿ ಯಾರ್ಯಾರ ಅಂಕಿಅಂಶ ಬಗ್ಗೆ ಆರೋಪ ಇದ್ರೆ, ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕಂತ ನಾನು ವಿನಂತಿ. ಒಂದ್ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ, ಯಾರ್ದು ಕೂಡ ಉಳಿಬಾರ್ದು. ಮುಹೂರ್ತ ಫಿಕ್ಸ್ ಆಗಿದೆಲ್ಲ, ಮುಹೂರ್ತ ಫಿಕ್ಸ್ ಆಗಿ ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ 2ನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ. ಅವರ ಕಾರ್ಯಶೈಲಿ, ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಗೊಂದಲವನ್ನ ಸೃಷ್ಟಿ ಮಾಡತಕ್ಕಂಥದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ. ಅವರಲ್ಲೇ ಒಡಂಬಡಿಕೆ ಇಲ್ಲ, ಅವರಲ್ಲೇ ಒಗ್ಗಟ್ಟಿಲ್ಲ. ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಜನರನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ 2ನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ. ಅವರ ಕಾರ್ಯಶೈಲಿ, ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಾಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಏನ್ ನಡೆದಿದೆ? ಜಾತಿ ಗಣತಿ ವಿಚಾರ ದೊಡ್ಡ ಸಂಚಲನವನ್ನ ಉಂಟು ಮಾಡಬಹುದಾ ಇವತ್ತು? ಯಾವ ರೀತಿನಲ್ಲಿ ಇನ್ನು ಆಫ್ ದ ರೆಕಾರ್ಡ್ ನಿಮ್ಮ ಹತ್ರ ಬೇಕಾದಷ್ಟು ಜನ ಅಲ್ಲಿ ಮಿನಿಸ್ಟರ್ಸ್ ಹೇಳ್ತಾರ ಏನಿದೆ ಪರಿಸ್ಥಿತಿ ಅನ್ನೋದನ್ನ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಎಲ್ಲರೂ ಇದನ್ನ ಒಪ್ಕೊಳ್ತಾರಾ? ಏನಿದೆ ಪರಿಸ್ಥಿತಿ ವಿಜಯ್? ಶ್ರೀಲಕ್ಷ್ಮಿ, ರಾಜ್ಯ ರಾಜಕಾರಣ ಮತ್ತು ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗುವಂತಹ ಏನು ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಈಗ ವಿಚಾರ ಪ್ರಸ್ತಾಪ ಆಗಿರುವಂತದ್ದು. ಈಗಾಗಲೇ ಕೂಡ ಸಚಿವ ಸಂಪುಟ ಸಭೆ ಆರಂಭ ಆಗಿರುವಂತದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಸಂಬಂಧಪಟ್ಟಂತೆ ಅಂದ್ರೆ ಎಲ್ಲಾ ಅಜೆಂಡಾಗಳು ಮುಗಿದ ನಂತರ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಸಚಿವ ಸಂಪುಟದ ಮುಂದೆ ಇಡಲಿದ್ದಾರೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಜಾತಿ ಜನಗಣತಿಯ ವರದಿ ಸಂಬಂಧಪಟ್ಟಂತೆ ಕಳೆದ ಹಲವಾರು ವರ್ಷಗಳಿಂದ ಯಾವ ಸರ್ಕಾರವೂ ಕೂಡ ಇದನ್ನ ಮುಟ್ಟಿರಲಿಲ್ಲ, ವರದಿಯನ್ನ ಸ್ವೀಕಾರ ಸಂಬಂಧಪಟ್ಟದ್ದು ಕೂಡ ಮಾಡಿರಲಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವೀಕಾರ ಮಾಡಿ ಜಾತಿ ಜನಗಣತಿ ವರದಿಯ ಬಹಿರಂಗಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು, ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂತದ್ದು. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಂಘಟನೆಗಳು ಮತ್ತು ಶಾಸಕರು, ಸಚಿವರು ಕೂಡ ಈ ಒಂದು ಜಾತಿ ಜನಗಣತಿಗೆ ವರದಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಇದರ ಪ್ರಕಾರ ಈ ಹಿಂದೆ ಸೋರಿಕೆಯಾದಂತಹ ಮಾಹಿತಿಯ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಂತರ 3ನೇ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇರುವಂತದ್ದು. ಅದಾದ ನಂತರ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಬರುವಂತದ್ದು. ಇದು ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಆಗಿಲ್ಲ ಜಾತಿ ಜನಗಣತಿ ಅನ್ನುವಂಥದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಪ್ರಮುಖ ಶಾಸಕರು ಮತ್ತು ಆ ಸಮುದಾಯದ ಒಂದು ವಾದ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿಯನ್ನ ಸಚಿವ ಸಂಪುಟ ಸಭೆಯ ಮುಂದೆ ತರುವ ಮೂಲಕ
ಹೊಸ ರಾಜಕೀಯ ದಾಳವನ್ನ ಉಳಿಸಿರುವಂತದ್ದು. ಇದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತ ನಂತರ ಮುಂದಿನ ಕ್ರಮ ಏನು ಅನ್ನುವಂಥದ್ದು, ಸಚಿವ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಅವಧಿಯನ್ನ ಸಮಯಾವಕಾಶ ತೆಗೆದುಕೊಳ್ತಾರಾ ಅನ್ನುವಂಥದ್ದು. ಆದ್ರೆ ಪ್ರಶ್ನೆ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ವರ್ಷ ಪೂರೈಕೆ ಆಗ್ತಿರುವಂತ ಬೆನ್ನಲ್ಲೇ ಕೂಡ ಈಗ ಏನ್ ಜಾತಿ ಜನಗಣತಿ ವರದಿಯನ್ನ ಸಚಿವ ಸಂಪುಟ ಸಭೆ ಮುಂದೆ ತಂದಿರುವಂತ ಇಂದಿನ ರಾಜಕೀಯ ಲೆಕ್ಕಾಚಾರಗಳು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಇದರ ಹಿಂದೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಇರುವಂತದ್ದು. ಅದು ಈಗ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಅಥವಾ ಸಚಿವರು ಏನೆಲ್ಲ ಪ್ರಸ್ತಾಪ ಮಾಡ್ತಾರೆ, ಇದನ್ನ ಹೇಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಅಥವಾ ಈ ಎಲ್ಲ ಮಾಹಿತಿಯ ಅಧಿಕೃತ ಹೊರ ಬಂದ ನಂತರ ಇವೆಲ್ಲ ಸ್ಪಷ್ಟ ಚಿತ್ರಣ ಹೊರಬೀಳಿದೆ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಹಿಂದೆ ಸೋರಿಕೆಯಾದಂತಹ ಈ ಒಂದು ಮಾಹಿತಿ ಅದೇ ರೀತಿ ಇದ್ರೆ, ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಅದೇ ಅಂಕಿಅಂಶಗಳಿದ್ರೆ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದ ಸಂಘರ್ಷ, ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ನೋಡಿ, ಯಾರ್ಯಾರು ಎಷ್ಟೆಷ್ಟು ಅಂತ ಈಗ ಸೋರಿಕೆ ಆಗಿದ್ದ ಜಾತಿ ಗಣತಿಯ ಆ ಒಂದು ಡೀಟೇಲ್ಸ್ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ, ಪರಿಶಿಷ್ಟ ಜಾತಿ 1 ಕೋಟಿಗೂ ಹೆಚ್ಚು, 1,80,000 ಇದ್ದಾರೆ ಅನ್ನುವಂತ ಅರ್ಥದಲ್ಲಿ ಕೊಟ್ಟಿದೆ ಡೀಟೇಲ್ಸ್ ಅನ್ನ. ಇನ್ನು ಜಾತಿ ಗಣತಿ ಲೀಕ್ ಆಗಿರುವಂತಹ ಹಿಂದಿನ ಹಳೆಯ ಒಂದು ಮಾಹಿತಿ ಇದು. ಪರಿಶಿಷ್ಟ ಪಂಗಡದವರು 42 ಲಕ್ಷ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಮುಸ್ಲಿಮರು 74 ಲಕ್ಷ ಇದ್ದಾರೆ ಅಂತ ಈ ರಿಪೋರ್ಟ್ ಹೇಳುತ್ತೆ ಅನ್ನೋದು ಲೀಕ್ ಆಗಿದ್ದಂತಹ ಒಂದು ವರದಿ. ಲಿಂಗಾಯತರು 73 ಲಕ್ಷ ಇದ್ದಾರೆ ಅಂತ, ಅಂದ್ರೆ ಮುಸ್ಲಿಮರಿಗಿಂತಲೂ ಲಿಂಗಾಯತರು ಕಡಿಮೆ ಇದ್ದಾರೆ ಅನ್ನೋ ಅರ್ಥದಲ್ಲಿ. ಇನ್ನು ಒಕ್ಕಲಿಗರಂತೂ 70 ಲಕ್ಷ ಅಷ್ಟೇ ಇರೋದು ಅಂತ ಆ ವರದಿ ಹೇಳುತ್ತೆ ಅಂತ ಈ ಹಿಂದೆ ಲೀಕ್ ಆಗಿದ್ದಂಥದ್ದು. ಕುರುಬರು 45 ಲಕ್ಷ ಇದ್ದಾರಂತೆ, ಮರಾಠರು 16 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಈಡಿಗರು 14 ಲಕ್ಷ, ಬೆಸ್ತರು 14.5 ಲಕ್ಷ, ಕ್ರೈಸ್ತರು 12 ಲಕ್ಷ, ಗೊಲ್ಲ ಅಂದ್ರೆ ಯಾದವ ಜನಾಂಗಕ್ಕೆ ಸೇರಿದವರು 10.5 ಲಕ್ಷ, ಉಪಾರ, ಮಡಿವಾಳ, ಅಲೆಮಾರಿ ತಲಾ 7 ಲಕ್ಷ ಇದ್ದಾರೆ ಅಂತ. ಇನ್ನು ಕುಂಬಾರ ಮತ್ತು ತಿಗಳರು ತಲಾ 5 ಲಕ್ಷ ಇದ್ದಾರೆ ಅಂತ, ಜೈನರು 3 ಲಕ್ಷ ಇದ್ದಾರೆ. ಇದು ಈ ಹಿಂದೆ ಸೋರಿಕೆಯಾಗಿದ್ದಂತಹ ಜಾತಿ ಗಣತಿಯ ಡೀಟೇಲ್ಸ್. ಇದು ಈಗ ಅದೇ ಇರುತ್ತಾ ಏನು ಅಂತ ಈಗ ಸಂಪುಟ ಸಭೆ ಮುಂದೆ ಮಂಡಿಸಿದಾಗಲೇ ಗೊತ್ತಾಗತ್ತೆ.